ರೀ ರೀ ನೀವೇನು ಮಾಡಕೊಂತೀರಿ ಅಲ್ಲಿ? ಅದು ಪಲ್ಲವಿ, ಅದು ಹಲ್ಲಿ ಬಿತ್ತಂತ ಚೀರ್ಕೊಂಡ್ರೆ ನಿಮ್ಮ ಫ್ರೆಂಡ್, ಅದಕ್ಕೋಸ್ಕರ ಎಲ್ಲಿ ಅಂತ ನೋಡೋದಕ್ಕೆ ಬಂದೆ ಅಷ್ಟೇ. ಸರಿ, ಈ ಕಡೆ ಬರ್ರಿ ನೀವು. ನನ್ನ ಫ್ರೆಂಡ್ ಅವಳು. ಮಾಲಾ, ನೀ ಆರಾಮಾಗಿದೆಯಾ ತಾನೆ? ಹಾಂ ಪಲ್ಲವಿ, ನಾನು ಆರಾಮಾಗಿದ್ದೀನಿ. ಅಂದಂಗೆ ನಿಮ್ಮ ಮ್ಯಾರೇಜ್ ಹೆಂಗಾಯ್ತು? ಯಾಕೆ ಮಾಲಾ ಹಿಂಗೆ ಕೇಳ್ತಾ ಇದೀಯಾ? ಇಲ್ಲ, ಹಾಗೆ ಸುಮ್ಮನೆ ಕ್ಯೂರಿಯಾಸಿಟಿ ಅಷ್ಟೇ. ಹೀಗಾಯ್ತು ನಿಮ್ಮ ಮ್ಯಾರೇಜ್? ನಿಂಗೆ ಹೇಳಿದೆ ಅಲ್ಲನೇ, ನಾವಿಬ್ಬರು ಲವ್ ಮಾಡಿದ್ವಾ, ಮತ್ತೆ ಮನೆಯಲ್ಲಿ ಮದುವೆ ಮಾಡಲ್ಲ ಅಂತ ಇದ್ರು ನಮ್ಮ ಮನೆಯಲ್ಲಿ. ಅವಾಗ ಅದಕ್ಕೋಸ್ಕರ ಇಬ್ಬರು ಹೋಗಿ ಗುಡಿಯಲ್ಲಿ ಮದುವೆ ಆಗಿ ಬಂದ್ಬಿಟ್ವಿ ಸಿಂಪಲ್ಲಾಗಿ. ಓ ಹೌದಾ? ಮಾಲಾ, ಅಂದಂಗೆ ನಿನಗೆ ಮೋಸ ಮಾಡಿದಾನೆ ಒಬ್ನಂತಂದಲ್ಲ, ಅವನದು ಫೋಟೋ ಆಮೇಲೆ ಅವನ ಹೆಸರು ಎಲ್ಲನೂ ಇವತ್ತು ಹೇಳಿ ಹೋಗ್ಬಿಡಲ್ಲ ಮನೆಯಲ್ಲಿ. ಸರಿಯಾಗಿ ಅವನಿಗೆ ಫಸ್ಟ್ ಎಲ್ಲಿದ್ದಾನೆ ಏನು ಅನ್ನೋದನ್ನು ಕಂಡು ಹಿಡಿದು ಅವನಿಗೆ ಸರಿಯಾಗಿ ನಾವೇ ಹಾಕಿ ತದಕ್ ಬಿಡೋಣ ಅವನನ್ನು. ಹ್ಞೂ ಪಲ್ಲವಿ, ಅದಕ್ಕೋಸ್ಕರನೇ ಬಂದಿದ್ದು ನಾನು. ಅದು ಅಲ್ಲದೆ ನಿನ್ನ ಹತ್ರ ಇನ್ನೂ ಒಂದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಮಾತಾಡ್ಬೋದಾ ಇವಾಗಲೇ? ಪಲ್ಲವಿ, ಅದು ಯಾರಂತ ಆಮೇಲೆ ಕಂಡು ಹಿಡಿದ್ರೆ ಆಯ್ತು ಬಿಡು. ನಿನಗೆ ಎದಕ್ಕೆ ಬೇಕು? ನೀ ಹೋಗಿ ಅಡುಗೆ ಮಾಡಿ ಹೋಗು. ನಿಮ್ಗೇನಾಯ್ತು ರೀ ಒಮ್ಮಿಂದೊಮ್ಮೆಗೆ? ಆರಾಮಾಗಿದ್ದೀರಿಲ್ಲ? ನಾನು ಅವಳು ಮಾತಾಡ್ತಾ ಇದ್ರೆ ನಿಮ್ಗೇನಾಯ್ತು? ಪಲ್ಲವಿ, ಹೋಗಿ ನಿನ್ನ ಕೆಲಸ ನೀನು ನೋಡ್ಕೋ ಹೋಗು. ಏನದು ಪದೇ ಪದೇ ಬಂದವ್ರ ಜೊತೆ ಮಾತಾಡ್ಕೊಂತ ನಿಂತ್ಕೊಳ್ಳೋದು? ಹೋಗು, ಕೆಲಸ ಮಾಡೋಗು. ಹೋಗಿ ನಮ್ಮ ಮಮ್ಮಿಗೆ ಕೆಲಸ ಹಚ್ಚೇನ? ಹೋಗಿಲ್ಲಿಂದ, ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಏಯ್, ಯಾಕೋ ಏನೋ ಅವಾಜ್ ಬರ್ತಾ ಇದೆ ಜೋರಾಗಿ. ಹಾಂ, ಹೆಂಡತಿ ಮೇಲೆನ ಗದರೋ ಅಷ್ಟು ಧೈರ್ಯನಾ ನಿನಗೆ? ಹಾಂ, ಯಾರು ನೀನು? ನಾನು ನಂದಿನಿ. ಹಾಂ, ನಿನಗೆಷ್ಟು ಸಲ ಹೇಳಿದ್ದೀನಿ ನಾನು, ಹಾಂ, ಹೆಂಡತಿ ಮೇಲೆ ಆ ಥರ ಎಲ್ಲ ಗದರಬಾರ್ದು ಅಂತ. ಹಾಂ, ಮತ್ತೆ ಮತ್ತೆ ಅದೇ ಹೊಲಸು ಚಾಡಿಯಲ್ಲ ನಿಂದು. ಇಲ್ಲ, ನೀನು ಬದಲಾಗಲ್ಲ, ನನಗೆ ಗೊತ್ತಾಯ್ತು. ಇಲ್ಲ ಇಲ್ಲ, ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ನನಗೆ ಬಿಟ್ಬಿಡು ಪ್ಲೀಸ್. ಯಾಕೋ ಯಾಕೋ ಬಿಡ್ಬೇಕು ನಾನು? ಹಾಂ, ಮಾಲಾ, ನಿನಗೇನಾಯ್ತು? ನಾನು ಮಾಲಾ ಅಲ್ಲ, ನಂದಿನಿ. ನನ್ನ ಜೀವನ ಹಾಳು ಮಾಡಲಾರ್ದ ಇನ್ನು 3 ಜನ ಹೆಣ್ಮಕ್ಳ ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದೀಯ ನೀನು? ಇಲ್ಲ, ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ ಕಣೋ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಬೇಕು ನಿನಗ? ಇನ್ನು ಎಷ್ಟು ಜನ ಹೆಣ್ಮಕ್ಳು ಬೇಕು ನಿನಗ? ಅಷ್ಟ ಅಲ್ದ ಈ ಹುಡುಗಿದು ಕತ್ತಿ ಇಚ್ಚುಗೋದಕ್ಕೆ ಹೋಗ್ತೀಯಲ್ಲ ನೀನು? ಇಲ್ಲ, ಇವತ್ತು ನಿನ್ನ ಕತ್ತಿಚ್ಚಿಗೆ ನಿನ್ನನ್ನು ಇಲ್ಲೇ ಕೊಂದು ಬಿಡ್ತೀನಿ. ಅವಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಇಲ್ಲ ಇಲ್ಲ, ಇನ್ನೊಂದ್ಸಲ ಆ ಥರ ಮಾಡೋದಿಲ್ಲ. ದಯವಿಟ್ಟು ಇದೊಂದ್ಸಲ ನನಗೆ ಕ್ಷಮಿಸ್ಬಿಡು. ಇಲ್ಲ, ಇನ್ಮೇಲೆ ಮಾಲಾಯಿಂದ ಹೋಗೋದಿಲ್ಲ, ಯಾರಿಂದ ಹೋಗೋದಿಲ್ಲ. ಬಿಟ್ಬಿಡು ನನ್ನನ್ನು ಪ್ಲೀಸ್. ಯಾಕೋ ಬಿಡಬೇಕು ನಿನ್ನನ್ನ? ಯಾಕೆ ಬಿಡಬೇಕು? ಅಯ್ಯೋ ದೇವ್ರಿ, ಇದೇನಿದು? ಮಮ್ಮಿ, ಚೀರ್ಬೇಡ. ಚೀರಿದೆ ಅಂದ್ರ ಇಲ್ಲೇ ಕತ್ತಿಚ್ಚಿಗೆ ಬಿಡ್ತೀನಿ. ಇನ್ನೊಂದು ಸಲ ಮಾತಾಡೋಕ್ಕಾಗಬಾರ್ದು ನಿನಗೆ. ಹಂಗೆ ಮಾಡಿಬಿಡ್ತೀನಿ. ಸುಮ್ಮನೆ ಇರಬೇಕೀಗ ಅಷ್ಟೇ. ನಾನು ಇಲ್ಲೇ ಇದ್ರೆ ನನ್ನನ್ನು ಕೊಂದೇ ಬಿಡುತ್ತಿದ್ದು. ಮೊದಲಿಂದ ಎಸ್ಕೇಪ್ ಆಗ್ಬೇಕು ನಾನು. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯೋ ನೀನು? ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ಇದೇನಪ್ಪ ಇದು? ನನ್ನ ಮನೆಯಲ್ಲಿ ನಾನೇ ಆರಾಮಾಗಿ ನೆಮ್ಮದಿಯಿಂದ ಇರೋದಕ್ಕಾಗ್ತಾ ಇಲ್ಲ. ಈ ಹಾಳಾದ ದೆವ್ವ ಕಾಟ ಎಲ್ಲೂ ಹೋದ್ರೂ ಹಂಗೆ ಬರುತ್ತಾ? ಏನು ಮಾಡೋದು ಇವಾಗ? ಅದೇನಾದರೂ ನನ್ನನ್ನು ಸಾಯಿಸ್ಬಿಟ್ರೆ ಏನು ಮಾಡೋದು ಇವಾಗ? ನಾ 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 ಇಲ್ಲೇ ಹೆಂಗೆ ನಿಂತಿದ್ದೀನಿ? ಯಾರು? ಬಿಟ್ಬಿಡು ನನ್ನನ್ನು. ನಿನ್ನ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡು. ನಿನ್ನನ್ನು ಮಾತ್ರ ಬಿಡೋದಿಲ್ಲ ನಾನು. ಹೇಗಿದೆ ನನ್ನ ಆಟ? ಇನ್ನು ನೋಡ್ತಾ ಇರು ನನ್ನ ಆಟ ಹೇಗಿರುತ್ತೆ ಅಂತ. ಪ್ಲೀಸ್, ನಿನ್ನ ಕೈ ಮುಗಿತೀನಿ, ನನ್ನನ್ನು ಇಳಿಸ್ಬಿಡು ಕೆಳಗಡೆ. ನನ್ನನ್ನು ಇಳಿಸ್ಬಿಡು ಪ್ಲೀಸ್. ನಿನ್ನನ್ನು ಮಾತ್ರ ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಇನ್ನು ಎಷ್ಟು
ಎಷ್ಟು ಹೆಣ್ಮಕ್ಳು ಬೇಕು ನಿನಗೆ? ಹಾಂ, ಇನ್ನು ಎಷ್ಟು ಜನ ಹೆಣ್ಮಕ್ಳು ಬೇಕು ನಿನಗೆ? ಹಾಂ, ನಾನು ನಂದಾದ್ಮೇಲೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಆದೆ, ಅವಳಿಗೂ ಡಿವೋರ್ಸ್ ಕೊಟ್ಟೆ. ಅದಾದಮೇಲೆ ಆ ಹುಡುಗಿ ಪಲ್ಲವಿನ ಮದುವೆ ಆಗಿ ಬಂದೆ. ಅವಾಗಾದರೂ ಬದಲಾದಿಯಾ? ಇಲ್ಲ, ಅವಾಗಲೂ ಬದಲಾಗಲಿಲ್ಲ. ಇವಾಗ ಮತ್ತೆ ಇನ್ನೊಂದು ಹುಡುಗಿ ಮಾಲ, ಆ ಹುಡುಗಿ ಜೀವನನೂ ಹಾಳು ಮಾಡಬೇಕಂತ ಇದೆಯಾ? ಇಲ್ಲ, ಇನ್ನೂ ನೀನು ಬದುಕಿದ್ರೆ ಅದೆಷ್ಟು ಜನರ ಜೀವನ ಹಾಳು ಮಾಡ್ತೀಯ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಿನ್ನನ್ನು ಸುಮ್ಮನೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಯವ್ವ, ನನ್ನ ತಲೆ, ಅಮ್ಮ ನನ್ನನ್ನು ಬಿಟ್ಟುಬಿಡು, ನಿನ್ನ ಕೈ ಮುಗಿತೀನಿ, ನಂಗೆ ತಲೆ ಎಲ್ಲ ತಿರುಗ್ತಿದೆ, ನನ್ನನ್ನು ಬಿಟ್ಟುಬಿಡು. ನಿನ್ನನ್ನು ಬಿಡಬೇಕಾ ನಾನು? ಹಾಂ, ಯಾಕೆ ಬಿಡಬೇಕು ನಿನ್ನನ್ನು? ಹಾಂ, ಇಲ್ಲ, ಇವಾಗ ತಾನೇ ಆ ಹುಡುಗಿ ಕುತ್ತಿಗೆ ಚೋದಕ್ಕೆ ಹೋಗಿದ್ದೆಲ್ಲ ನೀನು. ಹಾಂ, ಈ ಕೈ ಇರಬಾರ್ದು, ಈ ಕೈನ ಇವಾಗಲೇ ಮುರಿದು ಬಿಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿನಗೆ. ಅಮ್ಮ, ನನ್ನ ಕೈ ನಿನ್ನ ಕೈ ಮುಗಿತೀನಿ, ನನ್ನನ್ನು ಬಿಟ್ಟುಬಿಡು. ಅಮ್ಮ, ತಲೆ ಎಲ್ಲ ದಿಮ್ಮಂತ ಇದೆ, ನನಗೆ ಬಿಟ್ಟುಬಿಡು, ನಿನ್ನ ಕೈ ಮುಗಿತೀನಿ, ನನ್ನನ್ನು ಬಿಟ್ಟುಬಿಡು. ಬಿಟ್ಟು ಬಿಡಬೇಕಾ? ಹಾಗಾದರೆ ನೀ ಏನೇನು ತಪ್ಪು ಮಾಡಿದೆಯಲ್ಲ ಅದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಒಪ್ಕೊ, ನೀನೇ ತಪ್ಪು ಮಾಡಿರೋದನ್ನು. ಅವಾಗ ಬಿಡ್ತೀನಿ ನಿನ್ನನ್ನು. ಇಲ್ಲ, ನಾನು ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಹೇಳೋದಿಲ್ಲ. ಹೇಳಿದ್ರೆ ಅವ್ರು ನನ್ನ ಬದುಕು ಉಳಿಯೋದಕ್ಕೆ ಬಿಡೋದಿಲ್ಲ. ಹೌದಾ? ಹಾಗಾದರೆ ಇವಾಗ ನೋಡು ನಾನು ಏನು ಮಾಡ್ತೀನಿ. ಸಂಜಯ, ಏನಾಗಿತ್ತು ನಿನಗೆ? ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂತಿದೆಯಲ್ಲ? ಅದು ಮಮ್ಮಿ, ಹಂಗ ಎಕ್ಸಸೈಸ್ ಮಾಡಕ್ಕಂತಿದ್ದೆ ಅಷ್ಟೇ. ಎದ್ದಳಪ್ಪ, ಸಾಕು, ಇದೆಂತ ಎಕ್ಸಸೈಸ್? ಹಾಂ, ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂತಾನೆ. ತಲೆಗಿಲಿಗೆ ಏನಾರ ಪೆಟ್ಟಿಗಿಟ್ಟು ಆತಂದ್ರೆ ಹೆಂಗೆ ಹೇಳ? ಎದ್ದಳ ಮೊದ್ಲು, ಎದ್ದು ಸೀದಾ ನಿಂತ್ಕೋ. ದೇವ್ರಿ, ಮಮ್ಮಿ ನೀವು ಹೋಗು, ನಾವು ಸ್ವಲ್ಪ ತಿಂಗ ನಿಂತ್ಕೋತೀನಿ. ನೀವು ಹೋಗು ನಿನ್ನ ಪಾಡಿಗೆ, ನಾನು ಏನೋ ಮಾಡಕೊಂತೀನಿ, ನೀನು ಎದಕ್ಕೆ ಅಡ್ಡಾಟ ಬರ್ತಿದ್ದಿ? ಬರ್ರಿ ಹತ್ತಿರ, ನಮಗೆ ಎದಕ್ಕೆ ಬೇಕು? ಏನೇ ಎಕ್ಸಸೈಸ್ ಏನೋ ಮಾಡಕೊಂತಾರಂತ ಮಾಡಲಿ ಬಿಡ್ರಿ. ಏನನವ ಈ ಹುಡುಗಂದು ತಿಳಿಯಂಗೇ ಇಲ್ಲ, ಒಂದೊಂದ್ಸಲ ಒಂದೊಂದು ಥರ ಮಾಡಕೊಂತಾನಪ್ಪ. ಈಗಂತೂ ಎದಕ್ಕನ ಏನಾಗೈತೆ ಸಂಜಯ್ ನಿನಗೆ? ನೋಡು ಮಮ್ಮಿ, ಇಲ್ಲಿ ನನಗೇನೂ ಆಗೇ ಇಲ್ಲ, ನೀ ಸುಮ್ಮನೆ ಗಾಬರಿ ಆಗ್ತಿದ್ದಿ. ನಂಗೇನೂ ಆಗಿಲ್ಲಪ್ಪ. ಏನೋಪ್ಪ, ನೀವಂತರ ವಿಚಿತ್ರ ಮಾಡ್ತಿದ್ದಿ, ವಿಚಿತ್ರವಾಗಿ ಮಾತಾಡಕೊಂತಿದ್ದಿ ಇತ್ತೀಚೆಗೆ. ಏನಾಗೈತೆ ಏನೋ ನಿನಗೆ? ನಾನು ನಿಮ್ಮ ಮಮ್ಮಿ ಮೈಯೊಳಗೆ ಒಕ್ಕೋಲ್ಲ. ಯಾಕಂದ್ರೆ ನಿನ್ನಂಥ ಮಗನ ಹೆತ್ತ ಅಲ್ಲ ನಿಮ್ಮ ಮಮ್ಮಿ. ಅದಕ್ಕೋಸ್ಕರ ನಿಮ್ಮ ಮಮ್ಮಿಗೂ ಒಂದು ಸ್ವಲ್ಪ ಕಾಟ ಕೊಡ್ಲಾ ನಾನು? ಅಯ್ಯೋ, ಬೇಡ ಬೇಡ, ನಿನ್ನ ಕೈ ಮುಗಿತೀನಿ, ಆ ಥರ ಮಾತ್ರ ಮಾಡಕ್ಕೆ ಹೋಗ್ಬೇಡ. ನಿನ್ನ ಕೈ ಮುಗಿತೀನಿ, ಪ್ಲೀಸ್ ಬೇಡ. ಯಾರ ಜೊತೆ ಮಾತಾಡಕೊಂತಿ ಸಂಜಯ್ ನೀನು? ಏನು ಬೇಡ? ಮಮ್ಮಿ, ನಿನ್ನ ಕೈ ಮುಗಿತೀನಿ ಮಮ್ಮಿ, ನನ್ನನ್ನು ಸ್ವಲ್ಪ ತೊಬ್ಬನೆ ಬಿಟ್ಬಿಡ್ರಿ, ದಯವಿಟ್ಟು ಇಲ್ಲಿಂದ ಹೋಗ್ರಿ ಎಲ್ಲರೂ. ಮಾಡಿರೋ ಪಾಪ ಅನುಭವಿಸ್ಲಿ ಬಿಡ್ರಿ ಆಂಟಿ. ಯಪ್ಪೋ ದೇವ್ರಿ, ಎಲ್ಲ ಗ್ರಹಗತಿಗಳು ಇವತ್ತು ಬಂದು ಒಕ್ಕರ್ಸ್ಕೋಬೇಕು. ಪಾಪನ? ಏನು ಪಾಪ? ನೀವು ಏನು ಹೇಳಕೊಂತೀರ ನನಗಂತೂ ಒಂದು ಅರ್ಥ ಆಗವಲ್ದು. ಸಂಜಯ್, ಏನಾತ? ಸರಿನಾ ತಂಗೆ ಹೇಳ. ಅದು 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 ಏನಿಲ್ಲ ಮಮ್ಮಿ, ಅದು ಮಮ್ಮಿ, ನಿನ್ನ ಕೈ ಮುಗಿತೀನಿ ಮಮ್ಮಿ, ನನ್ನನ್ನು ಸ್ವಲ್ಪ ತೊಬ್ಬನೆ ಬಿಟ್ಟುಬಿಡ್ರಿ, ನೀವೆಲ್ಲರೂ ಹೋಗ್ರಿ ಇಲ್ಲಿಂದ. ಆಂಟಿ, ನೀವು ಒಂದು ಸ್ವಲ್ಪ ಫ್ರೀ ಇದ್ರೆ ನಿಮ್ಮ ಜೊತೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಏನವ ಹೇಳು, ಪರವಾಗಿಲ್ಲ, ನಾನೇನು ಕಾಲಿನದಿ ತಗೋವ, ಹೇಳು. ಮಮ್ಮಿ ನೀನು ಎಲ್ಲೂ ಹೋಗ್ಬೇಡ, ನೀನು ಇಲ್ಲೇ ಇರು, ನಾನು ನಿನ್ನ ಜೊತೆ ಏನೋ ಮಾತಾಡೋದೈತಿ. ನಂಗೆ ಯಾಕೋ ಭಯ ಆಗೋಕೊಂಡೈತಿ ಮಮ್ಮಿ. ಪ್ಲೀಸ್ ಮಮ್ಮಿ, ನೀ ಎಲ್ಲೂ ಹೋಗ್ಬೇಡ ಮಮ್ಮಿ, ಪ್ಲೀಸ್ ಮಮ್ಮಿ, ನೀನು ನನ್ನ ಜೊತೆನೇ ಇರು ಮಮ್ಮಿ. ಅಲ್ಲ, ನಿನಗೇನಾಗೈತಿ? ಈಗಾರ ಇಲ್ಲಿಂದ ಹೋಗ್ರಿ ಅಂತಂದು, ಇವಾಗ ನೋಡಿದ್ರೆ ಹೊಕ್ಕಿನಂದ್ರೆ ಬೇಡ ಅಂತ ಅನ್ನಕೊಂತಿದ್ದಿ. ಇದಕ್ಕೆ ಏನಾಗೈತಿ ನಿನಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಮಮ್ಮಿ, ದಯವಿಟ್ಟು ಇವ್ರನ್ನೆಲ್ಲ ಆ ಕಡೆ ಕಳಿಸು ಮಮ್ಮಿ, ನಾನು ನೀನು ಅಷ್ಟೇ ಇರೋಣ ಇಲ್ಲಿ, ಪ್ಲೀಸ್ ಮಮ್ಮಿ. ಪಲ್ಲವಿ, ಇವ ಯಾಕೆ ಏನೇನೋ ಮಾತಾಡಕೊಂತನವ? ನೀನು ನಿನ್ನ ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡೋದು ಒಂದು ಸ್ವಲ್ಪ ಹೊತ್ತು, ಆಮೇಲೆ ನಾನು ಬರ್ತೀನಂತ. ಸರಿ ರೀ ಅತ್ಯಾರ. ಮಾಲಾ, ನಿನ್ನಿಂದ ನನಗೆ ತುಂಬ ಉಪಕಾರ ಆಯಿತು. ಆದರೆ ನಿನಗೆ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ ಅಂತ ಅನಿಸುತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ ಮಾಲಾ. ಅಯ್ಯೋ ಪಲ್ಲವಿ ಅಕ್ಕ, ಆ ಥರ ಎಲ್ಲ ಎದಕ್ಕೆ ಮಾತಾಡ್ತೀರಿ? ಇದ್ರಾಗ ನಿಮ್ಮ ತಪ್ಪೇನೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ಇದರಲ್ಲಿ ನನ್ನದೇ ತಪ್ಪಿರೋದು, ನಿಂದು ಏನೂ ತಪ್ಪಿಲ್ಲ ಮಾಲಾ, ಎಲ್ಲ ನನ್ನ ಗಂಡಂದೇ ತಪ್ಪದು. ಪಲ್ಲವಿಯರೇ, ಆದರೂ ನೀವೇನು ತಿಳ್ಕೊಳಿಲ್ಲ ಅಂದರೆ ನಾನು ಒಂದು ಮಾತು ಹೇಳು ಮಾಲಾ. ಪಲ್ಲವಿಯವರೇ, ನನಗೆ ಯಾಕೋ ಇನ್ನೂ ಸಮಾಧಾನ ಆಗ್ತಾಯಿಲ್ಲ. ನಿಮ್ಮ ಗಂಡನಿಗೆ ಇನ್ನೂ ಸರಿಯಾಗಿ ಪಾಠ ಕಲಿಸ್ಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಇನ್ನೂ ಟಾರ್ಚರ್ ಕೊಡಬೇಕು ಅವನಿಗೆ. ಇನ್ನೊಂದು ಸಲ ಕನಸಲ್ಲೂ ಬೇರೆ ಹುಡುಗಿನ ನೆನಪು ಮಾಡ್ಕೊಂಡಿರಬಾರ್ದು ಅವನು, ಆ ಥರ ಮಾಡಬೇಕು. ಅಯ್ಯೋ ಮಾಲಾ, ನೀ ಏನೂ ತಲೆ ಕೆಡಿಸ್ಕೋಬೇಡ, ಇದಿನ್ನೂ ಸ್ಟಾರ್ಟಿಂಗ್, ಇವಾಗ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರು ಇನ್ನು ಯಾವ ಥರ ಆಟ ಆಡಿಸ್ತೀನಿ ಅವ್ರನ್ನಂತಂದು.
ಸರಿ ಅಕ್ಕ, ನಾನು ಇನ್ನು ಮನೆಗೆ ಹೋಗ್ತೀನಿ, ಟೈಮ್ ಆಗುತ್ತೆ. ನನ್ನ ಮನೆಯಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ವೇಟ್ ಮಾಡ್ತಾ ಇರ್ತಾರೆ. ಮತ್ತೆ ನೀನು ಯಾವಾಗ ಕರಿತೀಯ ಅವಾಗ ನಾ ಬರ್ತೀನಂತೆ. ಹೌದಾ, ಸರಿ ಮಾಲ, ಹಾಗಾದರೆ ಹುಷಾರು ನೋಡು. ನಾನು ಮತ್ತೆ ನಾಳೆ ಅಥವಾ ನಾಡಿದ್ರಲ್ಲಿ ನಿನಗೆ ಕರಿತೀನಿ. ಬರ್ಕೊತ ಹೋಗ್ಕೊತ ಇರೋ ನಮ್ಮ ಮನೆಗೆ, ಸರಿನಾ? ಸರಿ ಅಕ್ಕ. ಓಕೆ ಬಾಯ್. ಸರಿ ಬಾಯ್.